ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಮನಸ್ಸನ್ನು ಸಂಪೂರ್ಣ ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಮನಸ್ಸಿನ ನವೀಕರಣ ಇದಕ್ಕೆ ಸಂಬಂಧಪಟ್ಟು ಅಥವಾ ಮನಸ್ಸಿನ ಮಾರ್ಪಾಡು ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸು ಅಥವಾ ನಮ್ಮ ಮೆದುಳು ಭಾಳ ಅಗತ್ಯವಾಗಿ ನಾವು ಅದನ್ನು ನವೀಕರಿಸುವ ಅಗತ್ಯ ಇದೆ. ಇದನ್ನು ನಾವು ಮೊದಲ ಭಾಗದಲ್ಲಿ ನೋಡಿದ್ದೇವೆ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಹಳೆಯ ಸಂಗತಿಗಳು ಗಟ್ಟಿಯಾಗಿ ಬೇರೂರುವುದರಿಂದ ಈಗ ವಾಕ್ಯದ ಅಥವಾ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೇವರ ಬಳಿಗೆ ಬಂದ ಮೇಲೆ ವಾಕ್ಯದ ಆಧಾರದಲ್ಲಿ ಹೊಸ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಆ ಹೊಸ ಸಂಗತಿಗಳ ಆಧಾರದಲ್ಲಿ ನಮ್ಮ ಮೆದುಳು ಅಥವಾ ನಮ್ಮ ಮನಸ್ಸನ್ನು ನಾವು ನವೀಕರಿಸಬೇಕಾಗಿದೆ. ಇದನ್ನು ನಾವು ಧ್ಯಾನಿಸಿದ್ದೇವೆ. ಈಗ ಯಾವ ರೀತಿಯಾಗಿ ಅದನ್ನು ನವೀಕರಿಸಬೇಕಂತ ಹೇಳಿ ನಾವು ಭಾಳ ಅಗತ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಹೇಗೆ ನಮ್ಮ ಶರೀರಕ್ಕೆ ಒಂದು ವ್ಯಾಯಾಮ ಅಗತ್ಯವೋ ಅದೇ ರೀತಿಯಾಗಿ ನಮ್ಮ ಮನಸ್ಸಿಗೆ ಕೂಡ ಒಂದು ತರಬೇತಿ ಅಗತ್ಯ. ಯಾಕೆಂದರೆ ದೇವರು ನಮ್ಮ ಮೆದುಳನ್ನು ಅಥವಾ ನಮ್ಮ ಮನಸ್ಸನ್ನು ಅದನ್ನು ಬೇಕಾದ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ತರಬೇತಿಗೊಳಿಸುವ ರೀತಿಯಾಗಿ ಅದನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿ, ಈಗ ದೇವರು ಆ ಸ್ವಾತಂತ್ರ್ಯವನ್ನು ಮನುಷ್ಯರಿಗೆ ಕೊಟ್ಟದ್ದು. ಆದರೆ ಸೈತಾನನು ಅನೇಕ ಜನರಲ್ಲಿ ಇವತ್ತು ನೋಡಿ, ನೀವು ಅನೇಕ ಧರ್ಮಗಳಲ್ಲಿ ಇವತ್ತು ಆ ಜನರಿಗೆ ಆ ಧರ್ಮದ ತತ್ವಗಳಲ್ಲಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅವರು ಮಾಡಿರುವ ಕಾರ್ಯಗಳೇನು? ಸಣ್ಣ ವಯಸ್ಸಿನಲ್ಲಿ ಇಸ್ಲಾಂ ಧರ್ಮ ನೋಡಿ, ನೀವು ಕಥೋಲಿಕ್ ಧರ್ಮ ನೋಡಿ, ಬೌದ್ಧ ಧರ್ಮ ನೋಡಿ, ಅಥವಾ ಹಿಂದೂ ಧರ್ಮ ಕೂಡ ನೋಡಿ. ಇವತ್ತು ಹಿಂದೂ ಧರ್ಮದಲ್ಲಿ ಕೂಡ ಸಣ್ಣ ಮಕ್ಕಳಿಗೆ ಭಜನೆಗಳ ಹಾಡುಗಳನ್ನು, ಈ ಎಲ್ಲ ಹಾಡುಗಳನ್ನು ಹಾಡಿಸುವುದು, ಭಜನೆ ಮಾಡಿಸುವುದು, ಇದರ ಮೂಲಕ ಅವರ ಧಾರ್ಮಿಕ ಸಂಗತಿಗಳನ್ನು ಗಟ್ಟಿಯಾಗಿ ಬೇರೂರುವ ಹಾಗೆ ಮಾಡಿ ಅವರ ಮನಸ್ಸು ಆ ದಿಕ್ಕಿನಲ್ಲಿ ಕಾರ್ಯ ಮಾಡುವ ಹಾಗೆ ಮಾಡಿದ್ದಾರೆ. ಸೈತಾನನು ಈ ರೀತಿಯಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಅವರಿಗೆ ಬೇರೆ ಸತ್ಯ ಸಂಗತಿಗಳು ಅಷ್ಟು ಸುಲಭವಾಗಿ ತಿಳಿದಿಲ್ಲ. ಇಸ್ಲಾಂ ಧರ್ಮದಲ್ಲಿ ನೋಡಿ, ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಮದ್ರಾಸುಗಳಲ್ಲಿ ಈ ಕುರಾನಿನ ಜಪ ಮಾಡಿಸ್ತಾರೆ. ಕಥೋಲಿಕ್ ಧರ್ಮದಲ್ಲಿ ನೋಡಿ, ಅವರಿಗೆ ಮರಿಯಮ್ಮಳ ಆ ಜಪಮಾಲೆಯ ಜಪಮಾಲೆಯ ಆ ಪ್ರಾರ್ಥನೆ 50 ಸಾರಿ ಒಂದು ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ ಹೇಳಿಸ್ತಾರೆ. ಇದೆಲ್ಲರ ಮೂಲಕ ಏನಾಗ್ತದೆ? ಅದನ್ನು ಹೇಳಿಸುವುದರಿಂದ ಮನಸ್ಸಿನಲ್ಲಿ ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರುತ್ತವೆ. ಅವರಿಗೆ ಹೊಸ ಸಂಗತಿಗಳು ವಾಕ್ಯದ ಆಧಾರದಲ್ಲಿ ನೀವು ಹೇಳಿದರೂ ಕೂಡ ತಿಳಿಯುವ ಪರಿಸ್ಥಿತಿಯಲ್ಲಿ ಬರ್ತದೆ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರುವುದರಿಂದ ಈ ಸಂಗತಿಗಳ ದಾರಿಯಲ್ಲಿಯೇ ಅವರ ಮನಸ್ಸು ಕಾರ್ಯ ಮಾಡ್ತದೆ. ಈಗ ನಾವು ದೇವರ ವಾಕ್ಯವನ್ನು ತಿಳ್ಕೊಂಡವರು, ಸತ್ಯವನ್ನು ತಿಳ್ಕೊಂಡವರು, ನಾವು ನಮ್ಮಲ್ಲಿ ಕೂಡ ಏನಾಗಿದೆ, ಅನೇಕ ಜನರು ಈ ವಿಷಯಗಳನ್ನು ತಿಳ್ಕೊಳ್ಳಿಲ್ಲ. ಅದಕ್ಕಾಗಿ ಅವರ ಜೀವಿತದಲ್ಲಿ ಆಶೀರ್ವಾದಗಳು ಬರ್ತಾ ಇಲ್ಲ. ಅಲ್ಲೇ ಅವರು ಉಗುರು ಬೆಚ್ಚಗಿನ ಕ್ರೈಸ್ತರಾಗಿದ್ದಾರೆ. ಅವರ ಮನಸ್ಸನ್ನು ತರಬೇತಿಗೊಳಿಸಲಿಲ್ಲ. ಮನಸ್ಸು ತರಬೇತಿಗೊಳಿಸುವುದು ಬಹಳ ಅಗತ್ಯ. ನೋಡಿ, ಒಬ್ಬ ಓಟಗಾರನು, ಅವನಲ್ಲಿ ನಾವು ಜೆನೆಟಿಕಲ್ ಪವರ್ ಅಂತ ಹೇಳ್ತೇವೆ, ಅನುವಂಶವಾಗಿ ಆ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇರ್ಬೋದು. ಆದರೆ ಆ ವ್ಯಕ್ತಿ ಆ ಓಟದ ಅಭ್ಯಾಸ ಮಾಡದೆ ಅವನು ಓಟದಲ್ಲಿ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಾಂಸಖಂಡಗಳು ಆ ಓಟಕ್ಕೆ ಅಭ್ಯಾಸಪೂರ್ವಕವಾಗಿ
ಅಷ್ಟು ವೇಗವಾಗಿ ಓಡಲಿಕ್ಕೆ ಸಿದ್ಧವಾಗಬೇಕು. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಕೂಡ ದೇವರ ವಾಕ್ಯದ ಆಧಾರದಲ್ಲಿ, ದೇವರ ವಾಕ್ಯದ ಚಿಂತನೆಯಲ್ಲಿ ನಾವು ಅದನ್ನು ಅಭ್ಯಾಸಪೂರ್ವಕವಾಗಿ ಆ ದಿಕ್ಕಿನಲ್ಲಿ ನಾವು ನಡೆಸಬೇಕಾಗಿದೆ, ಅದನ್ನು ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಈ ಯಾಕೆಂದರೆ ಇಷ್ಟು ವರ್ಷ ನಾವು ಲೌಕಿಕ ರೀತಿಯಲ್ಲಿ ನಾವು ನಮ್ಮ ಮನಸ್ಸು ಗಟ್ಟಿಯಾಗಿದೆ. ಈಗ ನೀವು ಯಾವ ವಿಶ್ವಾಸಿಗಳ ಹತ್ರ ಕೇಳಿ, ಮನುಷ್ಯ ಮಂಗನಿಂದ ಬಂದದ್ದಂತ ಹೇಳ್ತಾರೆ. ಮನುಷ್ಯ ಮಂಗನಿಂದ ಬಂದದ್ದು ಯಾಕೆ? ವಿದ್ಯಾಭ್ಯಾಸದಲ್ಲಿ ಅದನ್ನೇ ಕಲಿಸಿಕೊಟ್ಟಿದ್ದಾರೆ. ಆದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಂಥ ಬೈಬಲ್ ವಾಕ್ಯದಲ್ಲಿ, ಆದರೆ ಮಂಗನಿಂದ ಬಂದದ್ದಂತ ಅದಕ್ಕೆ ಯಾವ ವೈಜ್ಞಾನಿಕ ದಾಖಲೆ ಕೂಡ ಇಲ್ಲ. ಅದು ಶಾಲೆಯಲ್ಲಿ ಅನೇಕ ವರ್ತಿ ಕಲಿಸಿ ಆ ಸಂಗತಿಗಳಲ್ಲಿ ನಮ್ಮ ಮನಸ್ಸು ಚಿಂತನೆ ಮಾಡುವುದು ಆಧಾರದಲ್ಲಿ ಆಗಿದೆ. ನಾವು ಒಂದು ವಾಕ್ಯ ನಾವು ನೋಡೋಣ. ಕೊಲೊಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಕೊಲೊಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-2 ವಾಕ್ಯ ನೋಡಿ. ಅಲ್ಲಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ. ಅಂದರೆ ಏನು? ನಮ್ಮ ಮನಸ್ಸು ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಮನಸ್ಸಿಡಬೇಕು. ಇಲ್ಲಿ ಪೌಲನು ಕೊಲೊಸದವರಿಗೆ ಹೇಳುವ ವಿಷಯ ಏನು? ನೀವು ಮೇಲಿರುವುಗಳ ಅಂದರೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಿಮ್ಮ ಮನಸ್ಸನ್ನಿಡಿರಿ. ನಿಮ್ಮ ಮನಸ್ಸನ್ನು ಆ ದಿಕ್ಕಿನಲ್ಲಿ ತರಬೇತುಗೊಳಿಸಿ. ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಕೂಡ ದೇವರಿಗೆ ಸಂಬಂಧಪಟ್ಟ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ, ದೇವರ ಹಾಡುಗಳಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ಬರಬೇಕು. ನೀವು ಬೇಕಾದರೂ ನೋಡಿ, ನನಗೆ ಗೊತ್ತಿಲ್ಲ, ನಾನು ನನ್ನ ವಿಚಾರ ಹೇಳ್ತೇನೆ. ನಾನು ಕಾಲೇಜಿಗೆ ಹೋದಾಗ ನೋಡಿದ ಹಿಂದಿ ಸಿನಿಮಾಗಳ ಹಾಡು ಈಗ ಕೂಡ ಬರ್ತಾ ಇವೆ ಬಾಯಲ್ಲಿ. ನಾನು ಬೇಕಂತ ಹಾಡೋದಿಲ್ಲ. ಯಾಕೆ? ಆವಾಗ ಆ ಹಾಡುಗಳನ್ನು ಹಾಡಿ ನಮ್ಮ ಮನಸ್ಸಿನಲ್ಲಿ ಮುದ್ರಿಸಲ್ಪಟ್ಟಿವೆ. ಹೌದಲ್ಲ ಅಂತ ನೋಡಿ ನೀವು. ಎಷ್ಟು ವರ್ಷಗಳು ಕಳೆದವು. ಈಗ ನಾವು ದೇವರ ವಾಕ್ಯದಲ್ಲಿ ಇಷ್ಟು ನಾವು ಬಲಗೊಳ್ತಾ ಇದ್ದೇವೆ, ಆದರೂ ಬರ್ತಾ ಇವೆ ನದಿನಲ್ಲಿ. ಅದಕ್ಕಾಗಿ ಏನು? ನಾವು ನಮ್ಮ ಮನಸ್ಸನ್ನು ಆ ದಿಕ್ಕಿನಲ್ಲಿ ಸಿದ್ಧಗೊಳಿಸಬೇಕಾದರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ, ದೇವರ ವಾಕ್ಯದ ಆಧಾರದಲ್ಲಿರುವ ಹಾಡುಗಳನ್ನು ಹಾಡಬೇಕು, ದೇವರ ವಾಕ್ಯಗಳನ್ನು ಓದಬೇಕು, ಕೀರ್ತನೆಗಳನ್ನು ಓದಬೇಕು ಗಟ್ಟಿಯಾಗಿ. ಇದರಿಂದ ನಮ್ಮ ಮನಸ್ಸನ್ನು ಈ ಸಂಗತಿಗಳಲ್ಲಿ ನಾವು ಸಿದ್ಧಪಡಿಸಬೇಕು, ತರಬೇತಿಗೊಳಿಸಬೇಕು. ಇದು ನಮ್ಮ ಕಾರ್ಯ. ಅದಕ್ಕಾಗಿ ಒಂದು ಸರ್ವೆ ನಡೆಸಲಾಯಿತು. ಎಲ್ಲ ವಿಶ್ವಾಸಿಗಳಲ್ಲಿ ಕೇವಲ 1% ವಿಶ್ವಾಸಿಗಳು ಈ ಸಂಗತಿಗಳ ಮೇಲೆ ತರಬೇತುಗೊಂಡಿದ್ದಾರೆ. 100ರಲ್ಲಿ ಒಬ್ಬನು ಮಾತ್ರ ವಿಶ್ವಾಸಿಗಳಲ್ಲಿ, ಕ್ರಿಶ್ಚಿಯನ್ನರಂತ ಹೇಳೋದಿಲ್ಲ. ಯಾಕೆ? ಇದೆಲ್ಲ ಸಂಗತಿಗಳು ಅನೇಕರಿಗೆ ಗೊತ್ತೇ ಇಲ್ಲ. ಏನೋ ಒಂದು ಬೈಬಲ್, ಒಂದು ಕಾಟಾಚಾರಕ್ಕೆ ಓದ್ತೇವೆ, ಅದನ್ನು ಆಲೋಚನೆ ಮಾಡೋದಿಲ್ಲ, ನಿಧಾನಕ್ಕೆ ಓದೋದಿಲ್ಲ, ಗಟ್ಟಿಯಾಗಿ ಓದೋದಿಲ್ಲ, ಅರ್ಥ ಮಾಡಿಕೊಂಡು ಓದೋದಿಲ್ಲ ನಾವು. ಆದ್ದರಿಂದ ನಮ್ಮ ಮನಸ್ಸನ್ನು ಈ ಸಂಗತಿಗಳ ಮೇಲೆ ನಾವು ಖಾಲಿರುವಾಗ ಕೆಲವರು ಹಾಡು ಕೇಳುವ ಅಭ್ಯಾಸ ಮಾಡ್ತಾರೆ. ಯಾವುದು? ಆತ್ಮಿಕ ಹಾಡುಗಳನ್ನು ಕೇಳೋಣ. ನಾವು ವಾಕ್ಯದ ಆಧಾರದಲ್ಲಿ ರಚಿಸಲ್ಪಟ್ಟ ಹಾಡುಗಳನ್ನು ಕೇಳೋಣ. ಆಗ ನಮ್ಮ ಮನಸ್ಸು ಕೂಡ ಆ ದಿಕ್ಕಿನಲ್ಲೇ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ನಮ್ಮ ನಂಬಿಕೆ ದೃಢಪಡುತ್ತದೆ. ಆದ್ದರಿಂದ ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಈಗ ನೋಡಿ, ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ಈ ಸಂಗತಿಗಳನ್ನು ವಿವರಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13 ಮತ್ತು 14 2 ವಾಕ್ಯಗಳನ್ನು ನೋಡಿ. ಇಲ್ಲ ಬೇಡ, ನಾವು 11ರಿಂದಲೇ ಓದೋಣ. ನೋಡಿ, ಅಲ್ಲಿ ಏನು ಅಲ್ಲಿ ಬರೆದಿದ್ದಾರೆ ಅಂದರೆ, ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ ಅಂತ ಬರೆದಿದ್ದಾನೆ. ನಾವು ವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕಂತ ಇಲ್ಲಿ ಉಂಟು. ಈ ವಿಷಯದಲ್ಲಿ ನಾನು ಹೇಳಬೇಕಾದ ಮಾತು ಬಹಳ ಉಂಟು,
ಆದರೆ ನಿಮ್ಮ ಕಿವಿಗಳು ಮಂದವಾದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೇಕಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನು ತಿರುಗಿ ಕಲಿಸಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟದ್ದೆಂದು ಬೋಧಿಸಿ ತಿಳಿದವರಿಗೋಸ್ಕರವಾಗಿದೆ. ಈಗ ಅಲ್ಲಿ ನೋಡಿ, ಸಾಧನೆಯಿಂದ ಶಿಕ್ಷಿಸಿಕೊಂಡು ಸಾಧನೆ ಮಾಡಬೇಕು. ಇಲ್ಲದಿದ್ದು ನಾವು ಹಾಲು ಕುಡಿಯೋರೇ ಇರ್ತೇವೆ. ಖಾಲಿ ಕೇಳುವುದು ಅಷ್ಟೇ. ಕೇಳುವುದು, ಈ ಕಿವಿಯಿಂದ ಕೇಳುವುದು, ಬಿಡುವುದು, ಭಾನುವಾರ ಚರ್ಚಿಗೆ ಹೋಗೋದು, ಬರುವುದು, ಇಡೀ ವಾರ ಲೌಕಿಕ ರೀತಿಯಾಗಿ ಏನು ನಮಗೆ ಆಗೋದು. ನಮ್ಮ ಸಮಸ್ಯೆಗಳು ಹಾಗೆ ಉಳ್ಕೊಂಡವೆ. ಏನೋ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ನಡೆದಾಗ ನಾವು ಎಲ್ಲ ಭಯಭೀತರಾಗ್ತೇವೆ. ಯಾಕೆ? ನಮಗೆ ನಂಬಿಕೆ ಇನ್ನೂ ದೃಢ ಆಗಲಿಲ್ಲ. ನಮ್ಮದು ದೇವರು ನಮ್ಮನ್ನು ಕಾಪಾಡ್ತಾನೆಂಬ ನಂಬಿಕೆ ನಮ್ಮಲ್ಲಿ ದೃಢ ಆಗಲಿಲ್ಲ. ಯಾಕೆ? ನಮ್ಮ ಮೆದುಳನ್ನು ಈ ಸಂಗತಿಗಳ ಆಧಾರದಲ್ಲಿ ನಾವು ಗಟ್ಟಿ ಮಾಡಿಕೊಳ್ಳಿಲ್ಲ. ಅದಕ್ಕಾಗಿ ಇಲ್ಲಿ ಪೌಲನು ಹೇಳ್ತಾನೆ, ಸಾಧನೆ ಮಾಡಿಕೊಳ್ಬೇಕು ನಿರಂತರ. ಯಾಕೆಂದರೆ ನಮ್ಮ ಮೆದುಳು, ನಮ್ಮ ಮನಸ್ಸು, ನಾವು ಸಾಧನೆ ಮಾಡಿ ಆ ರೀತಿಯ ಆಲೋಚನೆಗಳಿಗೆ ರೂಪಿಸಲಿಕ್ಕೆ ರೀತಿಯಾಗಿ ಅದು ಸೃಷ್ಟಿಸಲ್ಪಟ್ಟಿದೆ. ನೀವು ಯಾವ ರೀತಿಯಾಗಿ ಅದನ್ನು ನೀವು ಸಾಧನೆಯ ಮೂಲಕ ಪ್ರಕ್ರಿಯೆಯಲ್ಲಿ, ನಿರಂತರ ಪ್ರಕ್ರಿಯೆಯಲ್ಲಿ ಅದನ್ನು ಒಳಪಡಿಸ್ತೀರೋ ಅದೇ ರೀತಿಯಾಗಿ ಅದು ಪ್ರತಿಕ್ರಿಯಿಸುತ್ತದೆ. ಯಾವ ಸಂಗತಿಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಡ್ತಾರೋ ಅದಕ್ಕೆ. ನೋಡಿ, ಸಣ್ಣ ಮಕ್ಕಳಲ್ಲಿ ಕೆಲವು ಸಣ್ಣ ಮಕ್ಕಳು ಅತಿಯಾದ ಹಿಂಸೆ ಇದನ್ನೆಲ್ಲ ನೋಡಿದವರು ಅವರು ದೊಡ್ಡವರಾದ ಮೇಲೆ ಅದೇ ಚಿಂತನೆಯಲ್ಲಿ ಬೆಳೀತಾರೆ. ಹೊಡೆದಾಟ, ಜಗಳ ಇದೇ ನೋಡಿ. ಯಾವ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿಯಲ್ಲಿರುವ ಮಕ್ಕಳು ದೊಡ್ಡದಾದ ಮೇಲೆ ಅದರಲ್ಲಿ ನೆಲೆಗೊಳ್ತವೆ. ಯಾಕೆಂದರೆ ಸಣ್ಣ ವಯಸ್ಸಿನಲ್ಲಿ ಅವರ ಮನಸ್ಸಿನಲ್ಲಿ ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರಿಕೊಂಡಿವೆ. ಅವರ ಮನಸ್ಸು ಈ ದಿಕ್ಕಿನಲ್ಲಿಯೇ ಆಲೋಚನೆ ಮಾಡುವ ಹಂತದಲ್ಲಿದೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಸಾಧನೆಯ ಮೂಲಕ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ದೇವರ ವಾಕ್ಯದ ಆಧಾರದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ತಿಳ್ಕೊಂಡು ಅಭ್ಯಾಸ ಪೂರ್ವಕವಾಗಿ ಸಾಧನೆಯನ್ನು ಮಾಡಿಕೊಂಡವರು ಅಂತ ಹೇಳಿ ನಾವು. ಅದಕ್ಕಾಗಿ ನೋಡಿ, ನಮ್ಮಲ್ಲಿ ಕೋಪ, ಹಗೆತನ, ಭಯ, ಆಂಗ್ಸೈಟಿ ಅಥವಾ ಉದ್ವೇಗ ಇದೆಲ್ಲ ಸ್ವಾಭಾವಿಕವಾಗಿ ಬರ್ತಾ ಇದೆ. ಯಾಕೆ? ನಮ್ಮ ಹಳೆಯ ಜೀವಿತದಲ್ಲಿ ಅದನ್ನು ನಾವು ಕೆಲವು ತತ್ವಜ್ಞಾನದಿಂದ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿವೆ. ಭಯ, ಯಾಕೆಂದರೆ ಅದು ಮನಸ್ಸು ಆ ರೀತಿಯಾಗಿ ಸಿದ್ಧಗೊಂಡಿದೆ. ಈಗ ಅದು ಹೋಗಬೇಕಾದರೆ ನಾವು ದೇವರ ವಾಕ್ಯದಲ್ಲಿ ನಮ್ಮ ಮನಸ್ಸನ್ನು ರೀವೈರಿಂಗ್ ಅಥವಾ ನವೀಕರಿಸಬೇಕಾಗಿದೆ. ಅಂದರೆ ಏನು? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ನನ್ನ ದೇವರು ನನ್ನನ್ನು ಯಾವತ್ತೂ ಕಾಪಾಡುವವರು. ಆತನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು. ಅಂದರೆ ಏನು? ನಮಗೆ ಎಲ್ಲ ನಮ್ಮ ರೋಗಗಳನ್ನು ಆತನು ಬಾಸುಂಡಿ ನೋವುಗಳ ಮೂಲಕ ನಮ್ಮನ್ನು ಗುಣಪಡಿಸಿದ್ದಾನೆ. ಎಲ್ಲ ವಾಕ್ಯಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಚಿಂತನೆ ಮಾಡಿದಾಗ ನಮಗೆ ರೋಗಗಳ ಭಯ ಹೋಗಿಬಿಡುತ್ತದೆ. ನಮಗೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಭಯ ಬರೋದಿಲ್ಲ. ದೇವರು ಕಾಪಾಡ್ತಾರೆ, ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ. ಎಂಥ ಸಾಲ ಇರಲಿ, ಎಂಥ ತೊಂದರೆ ಇರಲಿ, ನಮಗೆ ಆ ಧೈರ್ಯ. ಯಾಕೆ? ದೇವರು ಕಾಪಾಡ್ತಾರೆ ಎಂಬ ಚಿಂತನೆ ವಾಕ್ಯಗಳ ಆಧಾರದಲ್ಲಿ ನಮ್ಮ ಮನಸ್ಸನ್ನು ನಾವು ದೃಢಪಡಿಸಿಕೊಂಡಾಗ ಬಹಳ ಅಗತ್ಯವಾಗಿ. ಅದರಿಂದ ನಾವು ವಾಕ್ಯಗಳನ್ನು ಧ್ಯಾನಿಸುವಾಗ ಗಟ್ಟಿಯಾಗಿ ಮಾತಾಡುವ, ಓದುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ನೋಡಿ, ಕೆಲವರು ಅನೇಕರು ಕೀರ್ತನೆಗಳನ್ನು ನೋಡಿ, 91ನೇ ಕೀರ್ತನೆ ರಾತ್ರಿ ಮಲಗೋ ಮೊದಲು, 23ನೇ ಕೀರ್ತನೆ, ಎಲ್ಲ ಕೀರ್ತನೆಗಳನ್ನು ಓದುವ ಪ್ರವೃತ್ತಿಯನ್ನು ಮಕ್ಕಳಿಗೆ ನಾವು ಅಭ್ಯಾಸಿಸಬೇಕು. ನನಗೆ ಬಹಳ ಸಂತೋಷ, ನಮ್ಮ ಸಭೆಯಲ್ಲಿ ಒಬ್ಬರು ತನ್ನ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಕೀರ್ತನೆಯನ್ನು ಬಾಯಾಟ ಮಾಡಿಸಿದ್ದಾರೆ. ಒಬ್ಬರು ಮಾತ್ರ ನಾನು ನೋಡಿದ್ದೇನೆ ಅಂಥವರನ್ನು. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ
ಇದಕ್ಕೆ ಬಹಳ ಒಂದು ಒಳ್ಳೆಯ ಉದಾಹರಣೆ ನಾವು ನೋಡ್ತಾ ಇದ್ದೇವೆ ಯೆಹೋಶುವನ ಪುಸ್ತಕದಲ್ಲಿ. ಯಾಕೆ ಯೆಹೋಶುವನು ಅಂಥ ಒಂದು ಇದನ್ನು ನಾವು ಯೆಹೋಶುವನ ಪುಸ್ತಕಕ್ಕೆ ಹೋಗೋಣ. 1ನೇ 8ನೇ ವಾಕ್ಯ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅಂದರೆ ಏನು? ಬಾಯಲ್ಲಿ ಮಾತಾಡು. ಈ ಸಂಗತಿಗಳನ್ನು, ದೇವರ ವಾಕ್ಯದ ಧರ್ಮಶಾಸ್ತ್ರದ ವಿಷಯಗಳನ್ನು ಮಾತಾಡಂಥ ದೇವರು ಯೆಹೋಶುವನಿಗೆ ಮೊದಲೇ ಅದನ್ನು ಅಪ್ಪಣೆ ಕೊಟ್ಟಿದ್ದಾನೆ. ಆ ಪ್ರಕಾರ ಅವನು ಅದನ್ನು ಗಟ್ಟಿಯಾಗಿ ಅಭ್ಯಾಸಿಸಿದ್ದಾನೆ. ಅದಕ್ಕಾಗಿ ಅವನು ಇಸ್ರಾಯೇಲರ ಒಂದು ಸಮರ್ಥ ನಾಯಕನಂತ ಎನಿಸಿಕೊಂಡಿದ್ದಾನೆ. ಅವನು ಅನೇಕ ಯುದ್ಧಗಳನ್ನು, ಎಲ್ಲ ಯುದ್ಧಗಳನ್ನು ಅವನು ಜಯಿಸಿದ. ಅವನು ಇನ್ನೊಂದು ನೋಡಿ, ಮೋಶೆಯ ಸಂಗಡ ಆತನು ಎಷ್ಟು ವರ್ಷ ಮೋಶೆಯ ನಾಯಕತ್ವದ ಕೆಳಗಡೆ ಅವನು ಹಂತ ಹಂತವಾಗಿ ಬೆಳೆದಿದ್ದಾನೆ. ಆವಾಗಲೇ ಅವನು ದೇವರ ವಾಕ್ಯದಲ್ಲಿ ಬಲ ಹೊಂದಿದ್ದಾನೆ. ಅದಕ್ಕಾಗಿ ದೇವರು ಅವನಿಗೆ ಮೊದಲೇ ನೋಡಿ, ಯೆಹೋಶುವನ ಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ದೇವರು ಅವನಿಗೆ? ಅವನ ನಾಯಕತ್ವದ ಪ್ರಾರಂಭದಲ್ಲಿ ದೇವರು ಅವನಿಗೆ ಸ್ಪಷ್ಟವಾದ ನಿದರ್ಶನ ಕೊಡ್ತಾನೆ. ಏನು ನೋಡಿಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದವನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ನೋಡಿ, ದೇವರು ಯೆಹೋಶುವನಿಗೆ ಮೊದಲೇ ಹೇಳಿಬಿಟ್ಟಿದ್ದನು, ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಇರಲಿ ಅಂತ ಹೇಳಿ. ನಾವು ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನಿಮಗೆ ಎಷ್ಟು ವಾಕ್ಯ ನಾನು ಕೊಡಬಹುದು. ದೇವರು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಬೋಧಿಸಲಿಕ್ಕೆ, ಧರ್ಮಶಾಸ್ತ್ರವನ್ನು ಧ್ಯಾನಿಸಲಿಕ್ಕೆ, ಧರ್ಮಶಾಸ್ತ್ರದ ವಾಕ್ಯಗಳನ್ನು ಉಚ್ಚರಿಸಲಿಕ್ಕೆ ಅನೇಕ ಕಡೆ ದೇವರು ಅವರಿಗೆ ಮಾರ್ಗದರ್ಶನ ಕೊಟ್ಟದ್ದು. ದೇವರು ಆಜ್ಞಾಪಿಸಿದ್ದು, ವಾಕ್ಯಗಳನ್ನು ನಿಮ್ಮ ಕೈಗೆ ಬರೆದಿಡಿ, ಕೈಯ ಮೇಲೆ, ಹಣೆಯ ಮೇಲೆ ಇಟ್ಟು ನಿಮ್ಮ ದ್ವಾರಗಳ ಬಾಗಿಲಿನಲ್ಲಿ ಅದನ್ನು ಅಂಟಿಸಿ, ಗೋಡೆಗಳಲ್ಲಿ ಇಟ್ಟು ಬಿಡಿ. ಹೊಲದಲ್ಲಿ ನೀವು ಹೋಗುವಾಗ, ನಡೆಯುವಾಗ ನಿಮಗೆ ಮಕ್ಕಳಿಗೆ ದೇವರ ಧರ್ಮಶಾಸ್ತ್ರವನ್ನು ಬೋಧಿಸಿ ಅವರಿಗೆ ಅಂತ. ಎಷ್ಟು ನಿಮಗೆ ವಾಕ್ಯ ನಾನು ಕೊಡ್ಬೋದು. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ ಯೆಹೋಶುವನ ಪುಸ್ತಕದಲ್ಲಿ 8, 34, 35 ಬೇಕಾದರೆ ಅದೊಂದು ನೋಡಿ. ಯೆಹೋಶುವನ ಇಲ್ಲಿ ನೋಡಿ 8ನೇ ಅಧ್ಯಾಯಕ್ಕೆ ಹೋಗಿ ಪುನಃ ಅಲ್ಲಿ ನೋಡಿ, ಅವನು ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿ. ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 34. ಅನಂತರ ಯೆಹೋಶುವನು ಧರ್ಮಶಾಸ್ತ್ರದ ಎಲ್ಲ ಆಶೀರ್ವಾದ ಶಾಪದ ವಾಕ್ಯಗಳನ್ನು ಆ ಗ್ರಂಥದಲ್ಲಿ ಇದ್ದ ಹಾಗೆ ಓದಿದನು. ಮೋಶೆಯು ಆಜ್ಞಾಪಿಸಿದ್ದರಲ್ಲಿ ಒಂದನ್ನು ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅದರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವ ಸಮೂಹದ ಮೇಲೆ ಓದಿದನಂತ ಹೇಳಿ. ಧರ್ಮಶಾಸ್ತ್ರವನ್ನು ಓದುವುದು ಬಹಳ ನೋಡಿ. ಆಗ ಧರ್ಮಶಾಸ್ತ್ರಗಳು ಹೆಚ್ಚು ಇರಲಿಲ್ಲ. ಒಂದೊಂದು ಪುಸ್ತಕ, ನೆಹೆಮೀಯನಿಗೆ ನೋಡಿ ನೀವು, ಅವನಿಗೆ ಸಿಕ್ಕಿದಾಗ ಆ ಧರ್ಮಶಾಸ್ತ್ರವನ್ನು ಎಲ್ಲರ ಮುಂದೆ ಅವನು ಓದಿಸಿದನು. ಎಜ್ರನನ್ನು ನೋಡಿ, ಇವರೆಲ್ಲ ಮಹಾನ್ ನಾಯಕರು ಹೇಗೆ ಆದರೂ ಧರ್ಮಶಾಸ್ತ್ರವನ್ನು ಓದುವುದರಿಂದ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ಓದಿ ನಮ್ಮ ಮನಸ್ಸನ್ನು ಆ ದಿಕ್ಕಿನಲ್ಲಿ ಅಭ್ಯಾಸಿಸಿ ನಾವು ನವೀಕರಿಸಬೇಕಾಗಿದೆ. ಆಗ ಮಾತ್ರ ದೇವರ ಅದ್ಭುತಗಳು, ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ತಿಳಿತಲ್ಲ? ನಾವು ಭಾಳ ಅಗತ್ಯವಾಗಿ ಪ್ರತಿಯೊಬ್ಬರು ಈ ದಿಕ್ಕಿನಲ್ಲಿ ತಿಳ್ಕೊಳ್ಬೇಕಾಗಿದೆ. ನಾವು ವಾಕ್ಯಗಳನ್ನು ಇಷ್ಟಪಟ್ಟು ಅದನ್ನು ಧ್ಯಾನಿಸುವುದು, ಅದನ್ನು ಹೇಳುವುದು, ಮಾತಾಡುವುದು, ಗಟ್ಟಿಯಾಗಿ ಮಾತಾಡುವ ಪ್ರವೃತ್ತಿಯ ಮೂಲಕ ನಮ್ಮ ಮನಸ್ಸನ್ನು ನವೀಕರಿಸಬೇಕಾದರೆ. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ಜ್ಞಾನೋಕ್ತಿಗೆ ಹೋಗೋಣ ನಾವು. ಅಲ್ಲಿ 4ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. ಜ್ಞಾನೋಕ್ತಿ 4ನೇ ಜ್ಞಾನೋಕ್ತಿ 18ನೇ ಅಧ್ಯಾಯ ನೋಡಿಲ್ಲಿ 18ನೇ ವಾಕ್ಯ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ.
ನೋಡಿ, ಹೆಚ್ಚುತ್ತಾ ಬರುವ ನೀತಿವಂತರ ಮಾರ್ಗವು, ಅಂದರೆ ಅದು ನೀವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡಿದರೆ ಸ್ಪಷ್ಟವಾಗಿ ಅದನ್ನು ಹೆಚ್ಚುತ್ತಾ ಬರುವ, ಅಂದರೆ ನಾವು ಅಭ್ಯಾಸಪೂರ್ವಕವಾಗಿ ಅದನ್ನು ಹೆಚ್ಚಿಸುತ್ತಾ ಹೋದಾಗ ಹಂತ ಹಂತವಾಗಿ ಅದು ಹೆಚ್ಚಾಗ್ತದೆ. ಎಷ್ಟು ನಾವು ವಾಕ್ಯವನ್ನು ಧ್ಯಾನಿಸ್ತೇವ, ಎಷ್ಟು ವಾಕ್ಯಗಳನ್ನು ನಾವು ಓದ್ತೇವ, ಎಷ್ಟು ಧ್ಯಾನದಲ್ಲಿ ವಾಕ್ಯಗಳನ್ನು ನಾವು ಉಚ್ಚರಿಸ್ತೇವ, ಅಷ್ಟು ಹಂತ ಹಂತವಾಗಿ ನಮ್ಮ ನೀತಿವಂತಿಕೆ ಬೆಳಕಿನ ಹಾಗೆ ಹೆಚ್ಚು ಹೆಚ್ಚು ಪ್ರಕಾಶಮಯವಾಗಿ ಬೆಳೆಯುತ್ತದೆ ಅಂತೇಳಿ. ಆದ್ದರಿಂದ ಅದನ್ನು ಅಭ್ಯಾಸಪೂರ್ವಕವಾಗಿ ನಾವು ಮಾಡೋದು ಬಹಳ ಅಗತ್ಯವಾಗಿದೆ. ನಮ್ಮ ಮನಸ್ಸನ್ನು ನವೀಕರಿಸುವುದು ಇದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ. ಈಗ ನಾವು ನಮ್ಮ ಮನಸ್ಸನ್ನು ನವೀಕರಿಸಲಿಕ್ಕೆ 5 ಸಾಧನಗಳು ಅಥವಾ 5 ವಿಧಾನಗಳು ಯಾವುದಂತ ನೋಡೋಣ. ನಾವು 5 ವಿಧಾನಗಳಿದೆ. ಮೊದಲನೇದಾಗಿ, ಬಹಳ ಶ್ರದ್ಧೆಯಿಂದ ನಾವು ದೇವರ ವಾಕ್ಯದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಶ್ರದ್ಧೆ ಅಂದರೆ ಹಠ ಹಿಡಿದು ನೋಡಿ. ನಾವು ಲೌಕಿಕ ರೀತಿಯಾಗಿ ನೀವು ನೋಡಿ, ಇವತ್ತಿನ ಮಕ್ಕಳು ತಮ್ಮ ಪರೀಕ್ಷೆಗೆ 10ನೇ ಆಗಲಿ, PUC ಪರೀಕ್ಷೆ ಆಗಲಿ ಅಥವಾ ನೀಟ್, CET ಎಲ್ಲ ಪರೀಕ್ಷೆಗಳಿಗೆ ಎಷ್ಟು ಶ್ರದ್ಧೆಯಿಂದ ಅವರು ಓದ್ತಾರೆ ನೀವು ನೋಡಿ. ಅದಕ್ಕಿಂತ ಹೆಚ್ಚು ಎಷ್ಟೋ ಪಾಲು ಅದ್ಭುತವಾದ ಆತ್ಮಿಕ ಸಂಗತಿಗಳು, ಆತ್ಮಿಕ ಆಶೀರ್ವಾದಗಳ ನಾವು ಹೊಂದಬೇಕಾದರೆ ಇನ್ನೂ ಎಷ್ಟು ಹೆಚ್ಚಾಗಿ ನಾವು ಧ್ಯಾನ ಮಾಡಬೇಕು ಅಥವಾ ಓದಬೇಕಂತ ನಾವು ಲೆಕ್ಕ ಹಾಕ್ಕೊಳ್ಳೋದು. ಸ್ವಲ್ಪ ವಿಷಯ ನೋಡಿ, ನಾವು ಒಂದು ವೇಳೆ ಅದರಷ್ಟು ನಾವು ಪ್ರಯತ್ನ ಪಟ್ಟರೆ ನಮ್ಮ ಜೀವಿತ ಹೇಗೆ ಆಗ್ಬೋದು ಅಂತ ನೀವು ನೋಡಿ. ಏನು ನಾವು ಸ್ವಲ್ಪ ಹೆಚ್ಚು ಶ್ರದ್ಧೆ ಇಲ್ಲದೇ ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಈಗ ಸ್ವಲ್ಪ ಶ್ರದ್ಧೆಯಿಂದ ನಾವು ಈ ಸಂಗತಿಗಳನ್ನು ಮಾಡುವುದಾದರೆ ನಾವು ಎಲ್ಲಿ ಮುಟ್ಟಬಹುದು. ದೇವರ ನೋಡಿ, ದೊಡ್ಡ ಒಂದು ದುರಂತ ನಮ್ಮದು ಏನು ಗೊತ್ತಾ? ನಾವು ಇವತ್ತಿಗೆ ಕೂಡ ದೇವರ ವಾಗ್ದಾನಗಳು, ದೇವರ ಅದ್ಭುತ ಕಾರ್ಯಗಳು, ದೇವರು ಮಾಡಲು ಶಕ್ತನಾದ ಮಾಡಿದ ಕಾರ್ಯಗಳನ್ನು ಇನ್ನೂ ನಾವು ಸರಿಯಾಗಿ ಯೋಚಿಸ್ತೇವೆ. ನಮಗೆ ಅಷ್ಟು ನಂಬಿಕೆ ಇಲ್ಲ ದೇವರು ಹೀಗೆ ಮಾಡ್ಬೋದಾ ಅಂತ ಹೇಳಿ. ಒಂದು ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆ ನಮಗೆ ಯಾಕೆ ಕೊಡಲ್ಪಟ್ಟಿತು ನೀವು ಯೋಚಿಸ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಸಮುದ್ರ ಇಬ್ಬಾಗ ಹಾಗೆ ಆ ಮಧ್ಯದಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ನಮಗೆ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲದ ಸಂಗತಿಗಳು. ಆದರೆ ಆ ನಂಬಿಕೆ ನಮಗೆ ಬರಬೇಕಾದ್ರೆ ಏನು? ಆ ವಾಕ್ಯಗಳನ್ನು ಓದಿ ಓದಿ ನಮಗೆ ಆ ನಂಬಿಕೆ ಬರುತ್ತದೆ. ಯಾಕೆಂದರೆ ನಾವು ಲೌಕಿಕ ಸಂಗತಿಗಳಲ್ಲಿ ಏನು, ಸಮುದ್ರಕ್ಕೆ ಹೋದರೆ ಮುಳುಗಿ ನೀವು ಸಾಯ್ತೀರಿ, ಅಷ್ಟೇ ನಮಗೆ ಗೊತ್ತಿರೋದು. ಈ ಸಂಗತಿಗಳೇ ನಮ್ಮ ಮನಸ್ಸಿನಲ್ಲಿ ದೃಢವಾಗಿದೆ. ಆದರೆ ದೇವರು ಸಮುದ್ರವನ್ನು ಇಬ್ಬಾಗ ಮಾಡಿ ನಮ್ಮನ್ನು ನಡೆಸ್ತಾರೆ ಅಂತ ಹೇಳಲಿಕ್ಕೆ ಆ ಸಂಗತಿಗಳು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ಮೊದಲನೇ ನಾವು ಮಾಡಬೇಕಾದ ಸಂಗತಿ ಏನೆಂದರೆ ಶ್ರದ್ಧೆಯಿಂದ ಜ್ಞಾನವನ್ನು ಸಂಪಾದಿಸಬೇಕು. ದೇವರ ಯಾವ ಜ್ಞಾನ? ಪರಲೋಕದ ಜ್ಞಾನ, ದೇವರ ವಾಕ್ಯದ ಜ್ಞಾನ. ಅದಕ್ಕೆ ನಾವು ಒಂದು ವಾಕ್ಯ ನೋಡೋಣ. ಪೇತ್ರನ್ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ನಾವು ನೋಡೋಣ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇದು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನೀವು ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ನೋಡಿ, ಅಭ್ಯಾಸಪೂರ್ವಕವಾಗಿ ಏನು ತಾಳ್ಮೆಯನ್ನು ಮೊದಲು ನೋಡಿ, ಸದ್ಗುಣಗಳನ್ನು, ಜ್ಞಾನವನ್ನು. ಯಾವ ಜ್ಞಾನ? ದೇವರ ವಾಕ್ಯದ ಜ್ಞಾನ. ಇದನ್ನು ನಾವು ಹೆಚ್ಚಿಸುತ್ತಾ ಬಂದಾಗ ಬಹಳ ಅಗತ್ಯವಾಗಿ ನಾವು ಯೆಶಾಯನ ಪ್ರವಾದನೆಯಲ್ಲಿ ಇನ್ನೊಂದು ವಾಕ್ಯ ನೋಡಿ,
ಜ್ಞಾನಕ್ಕೆ ಸಂಬಂಧಪಟ್ಟು ಅಲ್ಲಿ ಏಷ್ಯನ್ ಏನು ಹೇಳ್ತಾನೆ ನೋಡಿ, ಅಲ್ಲಿ ಏಷ್ಯನ್ ಪ್ರವಾದನೆ 5ನೇ ಅಧ್ಯಾಯ 13ನೇ ವಾಕ್ಯ. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ ಅಂತ ಹೇಳಿ. ಯಾಕೆ ಜ್ಞಾನಹೀನರು, ಜ್ಞಾನ ಇಲ್ಲದೆ ಸೆರೆಗೆ ಹೋಗುವುದು ಖಂಡಿತ? ಯಾವ ಸೆರೆ? ನಮ್ಮಲ್ಲಿ ಅನೇಕರು ಇವತ್ತು ಜ್ಞಾನ ಇಲ್ಲದೆ ಸೈತಾನನ ವಶಕ್ಕೆ ಒಳಪಟ್ಟಿದ್ದಾರೆ. ಜ್ಞಾನ ಹೇಗೆ ಬರ್ತದೆ? ದೇವರ ವಾಕ್ಯದ ಧ್ಯಾನದಿಂದ. ಆದ್ದರಿಂದ ನಾವು ಪ್ರತಿಯೊಬ್ಬರು ಶ್ರದ್ಧೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡುವ ಕಾರ್ಯವನ್ನು ಮಾಡಬೇಕು. ಅದು ಮೊದಲು ನಮ್ಮ ಮನಸ್ಸಿನ ನವೀಕರಣದ ಮೊದಲ ಕಾರ್ಯ ಆಗಿದೆ. ಎರಡನೇದು ಅರ್ಥ ಮಾಡಿಕೊಳ್ಳುವುದು. ನಾವು ಬೈಬಲ್ ಅನೇಕರು ನಾವು ಓದ್ತೇವೆ, ದೇವರ ವಾಕ್ಯವನ್ನು ನಾವು ಓದ್ತೇವೆ, ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಈಗ ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ನಮಗೆ ಅನೇಕರಿಗೆ ಬಹಳ ಗೊಂದಲಗಳಿವೆ. ನಮಗೆ ಗೊತ್ತಾಗೋದಿಲ್ಲ, ನಾವು ಬೈಬಲ್ ಕ್ಲಾಸಿಗೆ ಹೋಗೋದಿಲ್ಲ ಅಂತ. ಎಲ್ಲಿ ಕೂಡ ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಆ ಸಹಾಯಕನು ಯೇಸು ನಮಗೆ ಈ ಲೋಕವನ್ನು ಬಿಟ್ಟು ಹೋಗುವ ಮೊದಲೇ ಒಂದು ವಾಗ್ದಾನ ಕೊಟ್ಟು ಹೋಗಿದ್ದಾರೆ. ಏನು? ಆ ಸಹಾಯಕನು ನಿಮ್ಮ ಮೇಲೆ ಬಂದಾಗ ಅವನು ಎಲ್ಲವನ್ನು ನಿಮಗೆ ಬೋಧಿಸುವನು. ಯೋಹನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಿಮ್ಮಲ್ಲಿ ಆ ಅಭಿಷಿಕ್ತತೆ ನೆಲೆಗೊಳ್ಳುವುದಾದರೆ ನಿಮಗೆ ಯಾರು ಕೂಡ ಬೋಧನೆ ಮಾಡುವ ಅಗತ್ಯ ಇಲ್ಲ. ಯೆರೆಮೀಯನ ಪ್ರವಾದನೆ 33:3 ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆನು. ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ಪವಿತ್ರಾತ್ಮ ನಮಗೆ ಎಲ್ಲವನ್ನು ತಿಳಿಯಪಡಿಸುತ್ತಾನೆ. ಆದ್ದರಿಂದ ಅರ್ಥ ಮಾಡಿಕೊಳ್ಳುವ ಸಂಗತಿಗಳು ಬಹಳ ಅಗತ್ಯವಾಗಿದೆ. ನಾವು ತಿಳ್ಕೊಳ್ಬೇಕು, ವಿಷಯವನ್ನು ಅರ್ಥ ಮಾಡಿಕೊಂಡು ತಿಳ್ಕೊಳ್ಬೇಕು. ಬೇಕಾದ್ರೆ ಒಂದು ವಾಕ್ಯ ನಾವು ನೋಡೋಣ, ಜ್ಞಾನೋಕ್ತಿಗೆ ಹೋಗೋಣ. ನೋಡಿ, ಅಲ್ಲಿ ಏನು ಹೇಳ್ತದೆ? ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು. ಜ್ಞಾನ, ದೇವರ ವಾಕ್ಯದ ಜ್ಞಾನ ಒಂದು ಬಂಗಾರಕ್ಕಿಂತ ಅಮೂಲ್ಯವಾದದ್ದು. ಅದರಿಂದ ಅದನ್ನು ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ನಾವು ಹೊಂದಿಕೊಳ್ಳುವುದಾಗಿದೆ. ಈ ನೋಡಿ, ವಿಷಯಗಳನ್ನು ನಾವು ವಿಷಯಗಳು ಏನು ಮಾಡ್ತವೆ? ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತವೆ, ತಿಳುವಳಿಕೆಯನ್ನು ನೀಡುತ್ತದೆ. ಆದರೆ ಅರ್ಥ ಮಾಡಿಕೊಳ್ಳುವುದರಿಂದ ಬದಲಾವಣೆಗಳು ಉಂಟಾಗ್ತವೆ. ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೋದು, ಅದರಿಂದ ನಮ್ಮ ತಿಳುವಳಿಕೆ ಅಥವಾ ನಾಲೆಜ್ ಹೆಚ್ಚಾಗ್ತದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡದ್ದರಿಂದ ನಮ್ಮಲ್ಲಿ ಬದಲಾವಣೆಗಳು ಉಂಟಾಗ್ತವೆ, ಆ ಜ್ಞಾನದ ಬದಲಾವಣೆ ಉಂಟಾಗ್ತದೆ. ಮೂರನೇ ಸಂಗತಿ, ನಾವು ವಾಕ್ಯದ ಪ್ರಕಾರ ಖಾಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದು. ನೋಡಿ, ಶ್ರದ್ಧೆಯಿಂದ ಓದುವುದು, ಕೇಳುವುದು, ತಿಳ್ಕೊಳ್ಳುವುದು ಒಂದು, ಜ್ಞಾನವನ್ನು ಸಂಪಾದನೆ ಮಾಡುವುದು. ಎರಡನೇದು ಅರ್ಥ ಮಾಡಿಕೊಳ್ಳುವುದು. ಅಷ್ಟು ಮಾಡಿದರೆ ಸಾಕಾಗುವುದಿಲ್ಲ. ಮೂರನೇ ಹಂತಕ್ಕೆ ನಾವು ಅದರ ಪ್ರಕಾರ ನಡೆಯೋರಾಗಬೇಕು. ಯಾಕೆ? ದೇವರ ವಾಕ್ಯಗಳು ನಮಗೆ ಯಾಕೆ ಕೊಡಲ್ಪಟ್ಟಿವೆ? ಅದರ ಪ್ರಕಾರ ನಡೆಯಲಿಕ್ಕೆ. ಅದಕ್ಕೆ ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡೋಣ ವಾಕ್ಯ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ ನೋಡಿ. ಅಲ್ಲಿ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಪಡಿಸಬೇಡಿರಿ. ಇದರ ವಿಷಯವಾಗಿ ನಾವು ಅನೇಕ ಪ್ರಸಂಗ ಕೇಳಿದ್ದೇವೆ. ವಾಕ್ಯದ ಪ್ರಕಾರ ನಡೆಯುವವರು. ಯೇಸು ಏನು ಹೇಳ್ತಾನೆ? ವಾಕ್ಯವನ್ನು ಕೇಳಿ ಈ ನನ್ನ ಪರ್ವತದ ಮೇಲಿನ ಪ್ರಸಂಗದಲ್ಲಿ ಆತನು ಕೊನೆಯ ಭಾಗದಲ್ಲಿ ಏನು ಹೇಳ್ತಾನೆ? ಈ ನನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವವನು ಒಬ್ಬ ಬುದ್ಧಿವಂತ ಮನುಷ್ಯನಾಗಿದ್ದು ಬಂಡೆಯ ಮೇಲೆ ಮನೆ ಕಟ್ಟಿದವನಾಗಿದ್ದಾನಂತ. ಅದರಿಂದ ಬಹಳ ಅಗತ್ಯವಾಗಿ ಮೂರನೇ ಸಂಗತಿ, ನಾವು ಆ ಪ್ರಕಾರ ನಡೆಯುವ ಆಗಬೇಕು. ನಾಲ್ಕನೆಯದ್ದು ನಾವು ವಿಷಯ ನೋಡೋಣ. ಒಂದು ಬದಲಾವಣೆ ನಮ್ಮಲ್ಲಿ ದೃಢವಾಗಿರಬೇಕು. ಅದಕ್ಕೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯ ನೋಡೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ,
ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೋಡಿ, ಈ ಎಲ್ಲ ಕಾರ್ಯಗಳನ್ನು ನಾವು ವಾಕ್ಯದ ಪ್ರಕಾರ ನಡೆಯುವುದನ್ನು ಮನಗುಂದದೆ ದೃಢವಾಗಿದ್ದು, ನಮ್ಮ ಕೆಲಸ ಏನು? ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡೋದು. ದೇವರು ನಮ್ಮನ್ನು ನಡೆಸ್ತಾರೆ. ಈಗ ಅದರ ಪ್ರತಿಫಲ ನಾವು ಎದುರು ನೋಡುವುದಲ್ಲ, ದೇವರು ತಕ್ಕ ಸಮಯದಲ್ಲಿ ಕೊಡ್ತಾರೆ. ಅದು ದೇವರಿಗೆ ಗೊತ್ತುಂಟು ಯಾವ ಕೊಡುವುದಂತೇಳಿ. ಆದ್ದರಿಂದ ಯಾವಾಗ ಕೂಡ ಮನಗುಂದದೆ, ಈಗ ನಾವು ಅನೇಕರು ನಾನು ಸೇವೆ ಪ್ರಾರಂಭ ಮಾಡಿದೆ. ಒಂದೊಂದು ಸಲ ನನಗೆ ಅನಿಸ್ತದೆ, ಇಷ್ಟು ನಾನು ದೇವರ ವಾಕ್ಯದ ಪ್ರಕಾರ ದೇವಭಯದಲ್ಲಿ ಇಂಥ ಸೇವೆ ಮಾಡ್ತಾ ಇದ್ದೇನೆ, ಆದರೆ ಅನೇಕ ಜನರು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಇಲ್ಲ. ಇದೆಲ್ಲ ಅದು ನಮ್ಮದು ಕಾರ್ಯ ಅಲ್ಲ, ದೇವರಿಗೆ ಗೊತ್ತುಂಟು ಎಲ್ಲ ಯಾವ ಸಮಯದಲ್ಲಿ ಏನು ಮಾಡಬೇಕಂತ ಹೇಳಿ. ನಮ್ಮ ಕೆಲಸ ನಾವು ಭಾಳ ಜಾಗ್ರತೆಯಾಗಿ ನಿಯತ್ತಲ್ಲಿ ನಮ್ಮ ಕಾರ್ಯಗಳನ್ನು ದೇವರ ವಾಕ್ಯದ ಆಧಾರ ಪ್ರಕಾರ ಮಾಡಿಕೊಂಡು ಹೋಗೋದು. ದೇವರಿಗೆ ಎಲ್ಲ ಗೊತ್ತುಂಟು ಯಾವ ಸಮಯದಲ್ಲಿ ಏನು ಮಾಡಬೇಕಂತ ಹೇಳಿ. ಮುಂದಿನ ದಿವಸಗಳಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಈಗಲೇ ಮಾಡಿದ್ದಾರೆ, ಹಾಗೆ ಅಂತ ಹೇಳುವುದಿಲ್ಲ ನಾವು. ಆದರೂ ಕೂಡ ನಮ್ಮದು ಕೆಲಸ ಏನು? ಈ ಬದಲಾವಣೆಗಳಲ್ಲಿ, ಈ ಸಂಗತಿಗಳಲ್ಲಿ ನಾವು ದೃಢವಾಗಿರೋದು, ಚಂಚಲರಾಗಬಾರ್ದು. ಇಷ್ಟು ವರ್ಷ ನಾನು ಹೀಗೆ ಮಾಡಿದೆ, ಏನಾಗಲಿಲ್ಲ, ಅದೆಲ್ಲ ಬೇಡ. ನಮಗೆ ನಾವು ದೃಢವಾಗಿದ್ದು ದೇವರ ವಾಕ್ಯಗಳನ್ನು ಓದುವುದು, ದೇವರ ವಾಕ್ಯಗಳ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡೋದು, ದೇವರ ವಾಕ್ಯಗಳ ಪ್ರಕಾರ ಆ ಜ್ಞಾನದಿಂದ ಬಂದ ತಿಳುವಳಿಕೆಯ ಮೂಲಕ ನಾವು ಆ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡೋದು. ಈಗ ನಡೆಯುವುದು ಎರಡನೇ ಸಂಗತಿ. ಅದಕ್ಕೆ ಎಲ್ಲ ದೇವರು ತನ್ನ ಬಲವನ್ನು ಕೊಟ್ಟು ನಡೆಸ್ತಾನೆ. ಆ ನಡೆಯುವಿಕೆಯಲ್ಲಿ ನಾವು ಕೆಲವು ಸಲ ಬಿದ್ದು ಬೀಳ್ಬೋದು, ಎದ್ದೇಳಬಹುದು, ಈ ಎಲ್ಲ ಸಂಗತಿಗಳು ಇರ್ತವೆ. ನೀವು ಪ್ರತಿಯೊಬ್ಬ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಪ್ರವಾದಿಗಳು ಬಿದ್ದು ಎದ್ದು ಹೋದವರು ಎಲ್ಲ ಮನುಷ್ಯನ ಜೀವಿತದಲ್ಲಿ ಇದೆಲ್ಲ ಇದ್ದದ್ದೇ. ಆದರೆ ಯಾವತ್ತೂ ಕೂಡ ನಾವು ಮನಗುಂದಬಾರದು. ನಾವು ದೃಢವಾದ ನಂಬಿಕೆ ದೇವರ ಮೇಲೆ ಇಟ್ಟು ನಮ್ಮ ಕಾರ್ಯಗಳನ್ನು ಮಾಡಬೇಕು. ಅದು 4ನೇ. 5ನೇ ಸಂಗತಿ ಬಹಳ ಅಗತ್ಯವಾಗಿ ನಮ್ಮ ಈ ಎಲ್ಲ ಸಂಗತಿಗಳಲ್ಲಿ ನವೀಕರಣದ ದೇವರು ನಮ್ಮ ಮನಸ್ಸನ್ನು ನವೀಕರಿಸ್ತಾರೆ ಎಂಬ ಒಂದು ನಂಬಿಕೆಯನ್ನು ದೇವರ ಮೇಲೆ ಇಟ್ಟು ನಾವು ಜೀವಿಸುವುದು ಬಹಳ ಅಗತ್ಯ. ಕೊನೆಯ ಸಂಗತಿ ನಂಬಿಕೆ. ಅದಕ್ಕೆ ಜ್ಞಾನೋಕ್ತಿಗೆ ಪುನಃ ಹೋಗೋಣ. ನಾವು 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ನೋಡಿ, ಇಲ್ಲಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನೋಡು, ಭರವಸೆ ಇಡು. ನಮ್ಮ ಪೂರ್ಣ ನಂಬಿಕೆ ದೇವರ ಮೇಲೆ, ಸ್ವಬುದ್ಧಿಯ ಮೇಲೆ ಅವಲಂಬಿತವಾಗದೆ ನಾವು ಯಾವುದೇ ಒಂದು ಕಾರ್ಯಗಳನ್ನು ನೋಡಿ ಭಾಳ ಅಗತ್ಯವಾಗಿ ಏನು ಮಾಡ್ತೇವೆ, ನಾವು ಎಲ್ಲ ಮಾಡ್ತೇವೆ. ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಪ್ರಾರಂಭ ಮಾಡಿದ ಮೇಲೆ ನಮ್ಮ ಬುದ್ಧಿಯ ಮೇಲೆ ಹೋಗ್ತೇವೆ. ತಪ್ಪು. ನಮಗೆ ಸೈತಾನನು ಬೀಳಿಸುವುದು ಇಲ್ಲೇ, ಸ್ವಬುದ್ಧಿಯ ಮೇಲೆ ಹೋಗ್ತೇವೆ. ಹೀಗೆ ಮಾಡಿದರೆ ವ್ಯಾಪಾರ ಹೀಗೆ ಆಗ್ತದೆ, ನಾವು ಟ್ಯಾಕ್ಸ್ ಕಟ್ಟಿದರೆ ನಮ್ಮ ವ್ಯಾಪಾರ ಹೇಗೆ ಆಗಲಿಕ್ಕೆ ಸಾಧ್ಯ? ನಮ್ಮ ಎದುರಾಳಿ ಅವನು ಟ್ಯಾಕ್ಸೇ ಕಟ್ಟೋದಿಲ್ಲ, ಅದಕ್ಕೆ ನಾವು ಕೂಡ ಟ್ಯಾಕ್ಸ್ ಕಟ್ಟೋದು ಬೇಡ. ನಾವು ಯಾವತ್ತೂ ಕೂಡ ಈ ಎಲ್ಲ ಸಂಗತಿಗಳು ಸೈತಾನನು ನಮ್ಮನ್ನು ಬೀಳಿಸುವುದು. ಆದ್ದರಿಂದ ಭಾಳ ಅಗತ್ಯವಾಗಿ ಟ್ಯಾಕ್ಸ್ ದೇವರ ವಾಕ್ಯದ ಪ್ರಕಾರ ದೇವರು ರಾಜನಿಗೆ ಕೊಡುವುದು ರಾಜನಿಗೆ, ದೇವರಿಗೆ ಕೊಡುವುದು ದೇವರಿಗೆ ಅಂತ ದೇವರ ವಾಕ್ಯ ಹೇಳ್ತದೆ. ನಮಗೆ ವಿಶ್ವಾಸಿಗಳಿಗೆ, ನಮಗೆ ಕ್ರೈಸ್ತರಿಗೆ ಟ್ಯಾಕ್ಸ್ ಕೊಡದೆ ಏನು ಮಾಡಲಿಕ್ಕೆ ಇಲ್ಲ. ನಾವು ಎಲ್ಲ ಶಿಸ್ತುಬದ್ಧವಾಗಿ ಕೊಡಬೇಕು. ತಿಳಿತಲ್ಲ, ಭಾಳ ಕಷ್ಟ ಇದು ನಮಗೆ. ಅದಕ್ಕಾಗಿ ನಮಗೆ ಕ್ರೂಜೆ ಇದರಲ್ಲೇ, ಈ ಸಂಗತಿಗಳಲ್ಲಿ ತಿಳಿತಲ್ಲ. ಲೋಕವೇ ಆ ರೀತಿಯಾಗಿದೆ. ಟ್ಯಾಕ್ಸ್ ಸರಿಯಾಗಿ ಕೊಡೋರು ಯಾರಿದ್ದಾರೆ? ಯಾರಿಲ್ಲ. ಇವತ್ತು ನಾವು ಇರಬೇಕು. ಯಾಕೆಂದ್ರೆ ದೇವರು ಅದಕ್ಕೆ ನಮ್ಮನ್ನು ಕರೆದದ್ದು. ಅದಕ್ಕಾಗಿ ದೇವರ ಮೇಲೆ ನಂಬಿಕೆ ಇಟ್ಟು, ಇಲ್ಲಿ ಏನು ಹೇಳ್ತಾನೆ ಜ್ಞಾನೋಕ್ತಿಯಲ್ಲಿ, ಸ್ವಬುದ್ಧಿಯನ್ನು ನೋಡಿ, ಅಲ್ಲಿ ಪುನಃ ನೋಡಿ, ಅಲ್ಲಿ 5ನೇ ವಾಕ್ಯ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ನಮ್ಮ ಬುದ್ಧಿ ಲೌಕಿಕ ಬುದ್ಧಿಯ ಮೇಲೆ, ಲೌಕಿಕ ಆಲೋಚನೆಯನ್ನು ಆಧಾರ ಮಾಡದೆ ದೇವರ ಮೇಲೆ ನಂಬಿಕೆ ಇಡಬೇಕು. ಎಂಥದೇ ಇರಲಿ, ದೇವರು ನನ್ನನ್ನು ಕಾಪಾಡ್ತಾನೆ, ದೇವರು ನನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ ಅಂತ ಹೇಳಿ ನಂಬಿಸಬೇಕು. ಇದನ್ನು ನಾವು ಉದಾಹರಣೆಗೆ ಹೇಳಿದ್ದು. ಈಗ ಇಲ್ಲಿ ನಮ್ಮ ನಂಬಿಕೆ ದೇವರು ಇರಬೇಕು. ದೇವರು ನನ್ನ ಮನಸ್ಸನ್ನು ನವೀಕರಿಸ್ತಾನೆ. ಅದಕ್ಕಾಗಿ ಎಲ್ಲ
ನಮ್ಮ ನಂಬಿಕೆ ದೇವರ ಮೇಲೆ ಇಟ್ಟು ಈ 5 ಕಾರ್ಯಗಳನ್ನು ನಾವು ಮಾಡಿದಾಗ ನಾವು ಹೊಸ ಮನಸ್ಸನ್ನು ಹೊಂದಿ ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಮ್ಮ ಜೀವಿತವು ಆಶೀರ್ವಾದಮಯವಾಗಿ ಲೋಕಕ್ಕೆ ಬೆಳಕಾಗಿ ನಮ್ಮನ್ನು ದೇವರು ನಡೆಸುವವನಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.